ಈಗಾಗಲೇ ಮೊರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯದ 3ನೇ ಸುತ್ತಿನ ಕೌನ್ಸಿಲಿಂಗ್ ಪೂರ್ಣವಾಗಿದೆ. ಸೊ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಕೂಡ ತಗೊಂಡಿದ್ದಾರೆ. ಆದರೆ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ಟೆನ್ಷನಲ್ಲಿದ್ದಾರೆ. ಮುಂದಿನ ನಮ್ಮ ಹಾದಿ ಏನು ಅನ್ನೋದರಲ್ಲಿದ್ದಾರೆ. ಆದರೂ ಕೂಡ ಅವರು ನಮಗೆ ಕೇಳ್ತಾ ಇರೋದೇನೆಂದರೆ, ನಮಗೆ ಇಷ್ಟು ಪರ್ಸೆಂಟೇಜ್ ಇದೆ, ಈ ಊರಿದೆ, ಸೀಟ್ ಸಿಗುತ್ತಾ ಅಂತ ಕೂಡ ಕೇಳ್ತಾನೆ ಇದ್ದಾರೆ. ನಮ್ಮ ಕಾಮೆಂಟನ್ನು ಕೂಡ ಹಾಕ್ತಾ ಇದ್ದಾರೆ. ಆದರೆ ನಾನು ಹಿಂದಿನ ವರ್ಷದಂತೆ ಉಲ್ಲೇಖವನ್ನು ಇಟ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ. ಸೊ ಒಂದಷ್ಟು ಕಾಮೆಂಟ್ಗಳು ಬಂದಿರೋದೇನೆಂದರೆ, ಈ ವರ್ಷ 4ನೇ ಸುತ್ತು ಮಾಡೋದಿಲ್ಲ, ಅದು 4ನೇ ಸುತ್ತು ಅನ್ನೋದಿಲ್ಲ. ನಾವು ಜನರಲ್ ಆಗಿ ನಾವು 4ನೇ ಸುತ್ತು ಅಂತ ಕರಿತೀವಿ. ಆದರೆ ಅದನ್ನ ಕರೆಯೋದೇನಂತಂದ್ರೆ ಉಳಿಕೆಯಾಗಿರುವಂತಹ ಸೀಟುಗಳು ಜಿಲ್ಲಾವಾರು ಕೌನ್ಸಿಲಿಂಗ್ ಅಂತ ಕರಿತೀವಿ. ಅದು 4ನೇ ಸುತ್ತು ಅಲ್ಲದು. ಆದ್ರೆ ನಾವು ಬಾಯಿ ಮಾತಿಗೆ ಹೇಳುವುದೇನಂತಂದ್ರೆ 4ನೇ ಸುತ್ತು ಅಂತ ಕರಿತೀವಿ. ಆದ್ರೆ ಅದೇನಂದ್ರೆ ಸೀಟು ಉಳಿಕೆಯಾಗಿರುವಂತಹ ಸೀಟುಗಳನ್ನ ಕೌನ್ಸಿಲಿಂಗ್ ಕರೀತಾರೆ ಜಿಲ್ಲಾವಾರು ಅಂತ ನಾವು ಹೇಳ್ತೀವಿ. ಸೊ ಈ ವರ್ಷ ಯಾಕೆ ಕರೀದಿಲ್ಲ? ಸೀಟ್ ಉಳಿದರೆ ಕರೀತಾರೆ. ಆದರೆ ಸೀಟ್ ಉಳಿಕೆಯಾಗಿರೋ ಬಗ್ಗೆ ಸೊ ಆಯಾ ಸ್ಕೂಲ್ಗಳ ಪ್ರಾಂಶುಪಾಲರು ಏನು ಮಾಡಬೇಕಂತಂದ್ರೆ ಡಾಟಾಗಳನ್ನ ರಿಟರ್ನ್ ಮಾಡಬೇಕು ಕೆಗೆ. ಸೊ ಆವಾಗಲೇ ಏನಾಗುತ್ತೆ, ನಿಮಗೆ 4ನೇ ಸುತ್ತಿನ ಕೌನ್ಸಿಲಿಂಗ್ ಆಗುತ್ತೆ. ಸೊ ಉದಾಹರಣೆಗೆ ನಿಮ್ಮ ಸಮೀಪ ನೀವೇನಾದರೂ ಜಿಲ್ಲೆಯವರಾಗಿದ್ದರೆ ನೀವು ಅಲ್ಲಿ ಹೋಗಿ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಸೀಟ್ ಉಳಿಕೆ ಆಗಿದ್ದಿಲ್ಲ ಅಂತ ಕನ್ಫರ್ಮೇಷನ್ ಕೂಡ ನೀವು ಮಾಡಿಕೊಳ್ಬಹುದು. ಅದರ ಜೊತೆಗೆ ನಾ ಹಿಂದಿನ ವರ್ಷದ ಒಂದು ಉಲ್ಲೇಖವನ್ನು ತೋರಿಸ್ತೀನಿ ನಿಮಗೆ, ಹೇಗೆ ಕೌನ್ಸಿಲಿಂಗ್ ಮಾಡಿದ್ರು ಇಲ್ಲೋ ಅಂತ. 4ನೇ ಸುತ್ತು ಅನ್ನೋದಿಲ್ಲ, ಅದಕ್ಕೆ ಸೀಟು ಉಳಿಕೆಯಾಗಿರುವ ಕೌನ್ಸಿಲಿಂಗ್ ಅಂತ ಕರಿತೀವಿ. ನಾನೀಗ ನಿಮಗೆ ಹಿಂದಿನ ವರ್ಷದ ಒಂದು ಡಾಟಾ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಹಿಂದಿನ ಸುತ್ತಿನಲ್ಲಿ 2023ರಲ್ಲಿ ಆಗಿರುವಂತಹ ಒಂದು ಕೌನ್ಸಿಲಿಂಗ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನಾಗಿದೆ ಅಂದ್ರೆ 3ನೇ ಸುತ್ತಿನ ಕೌನ್ಸಿಲಿಂಗ್ ದಿನಾಂಕ ವಿಸ್ತರಣೆ ಬಗ್ಗೆ ಅಂತ ಆಗಿದೆ. ಅದರ ಮೇಲ್ಭಾಗದಲ್ಲಿರುವಂಥದ್ದು 2023 6ನೇ ತರಗತಿ ಮೆರಿಟ್ ಲಿಸ್ಟ್ ಅಂತ ಇದೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು ಮನೆಯಲ್ಲಿ ನೀವು ಈಗೇನಂತಂದರೆ 6ನೇ ತರಗತಿ ಪರೀಕ್ಷೆ 23 ತರಗತಿ ಶಾಲೆಗಳಲ್ಲಿನ ಉಳಿಕೆ ಸೀಟು ಹಂಚಿಕೆಗಾಗಿ ಜಿಲ್ಲಾವಾರು ಪ್ರವರ್ಗವಾರು ವಿದ್ಯಾರ್ಥಿಗಳ ಜಿಷ್ಟತಾ ಪಟ್ಟಿ ಅಂತ ಮಾಡಿದ್ದಾರೆ. ಅಂದರೆ 3ನೇ ಸುತ್ತಿನ ಕೌನ್ಸಿಲಿಂಗ್ ಮುಗಿದ ಮೇಲೆ ಈ ರೀತಿಯಾಗಿ ಒಂದು ಏನು ಮಾಡ್ತಾರೆ, 4ನೇ ಸುತ್ತು ಅನ್ನೋದಿಲ್ಲ, ಅದಕ್ಕೆ ಬಾಯಿ ಮದಿ 4ನೇ ಸುತ್ತು. ಆದರೆ ಇದು ಉಳಿಕೆ ಸೀಟುಗಳ ಕೌನ್ಸಿಲಿಂಗ್ ಅಂತ ಕರಿತೀವಿ. ಇದನ್ನು ಕೂಡ ಕರೀತಾರೆ. ಸೀಟ್ ಉಳಿಕೆಯಾದರೆ ಮಾತ್ರ ಇದು ಕೊನೆಯ ಸುತ್ತಿನ ಜಿಲ್ಲಾವಾರು ಪ್ರವರ್ಗವಾರು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಲಿಸ್ಟ್ಗಳನ್ನು ರೆಡಿ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತಾರೆ. ಈ ರೌಂಡ್ ಒಂದು ಬಾಕಿ ಇದೆ. ಇದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಇನ್ನ ಮಂಡೆಯಿಂದ, ಅಂದ್ರೆ ಮಂಡೇ ದಿನ, ಸೋಮವಾರ ಮಂಗಳವಾರ ದಿನ ನಾವು ಮತ್ತೆ ಕೆಗೆ ಕಾಲ್ ಮಾಡಬೇಕು. ಕೆಗೆ ಕಾಲ್ ಮಾಡಿ ಅವರಿಗೆ ನೆನಪು ಮಾಡಿಕೊಡ್ಬೇಕು, ನಾವು ಈ ಕೌನ್ಸಿಲಿಂಗ್ ಅನ್ನ ಮಾಡ್ತಿರೋ ಇಲ್ಲೋ. ಅಂದ್ರೆ ನೀವು ಇದನ್ನ ಕೆ ಮುಖಾಂತರ ಮಾಡ್ತಿರೋ ಅಥವಾ ಡೈರೆಕ್ಟ್ ಸ್ಕೂಲ್ ಮುಖಾಂತರ ಮಾಡ್ತಿರೋ, ಅಂದ್ರೆ ಆಫ್ಲೈನ್ ಆಯಾ ಸ್ಕೂಲ್ಗಳಲ್ಲಿ 1-2 ಸೀಟ್ ಉಳಿದಿರ್ತವೆ, ಆಯಾ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಕೊಳಕ್ ಹೇಳ್ತಿರೋ, ಅಥವಾ ನೀವು ಕೆ ಮುಖಾಂತರ ಕಂಡಕ್ಟ್ ಮಾಡ್ತಿರೋ ಅನ್ನೋದನ್ನ ನಾವು ಸೋಮವಾರದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಕಾಲ್ ಮುಖಾಂತರ ಅವರಿಗೆ ಕೇಳಬೇಕಾಗತ್ತೆ. ಸೊ ಇದು ಒಂದು ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು. ಅದರ ಜೊತೆಗೆ ನಾನು ಇಲ್ಲಿ ನೀವು ಓದಿರುವಂಥ ಕಾಮೆಂಟ್ಗಳನ್ನ, ಅಂದ್ರೆ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಕೂಡ ಓದಿ ಹೇಳ್ತೇನೆ. ಸೊ ಇಲ್ಲಿ ಹೇಮಾ ಅನ್ನೋದು ಯಾದಗಿರಿಯಿಂದ SC 43 ಅಂತ ಕೇಳ್ತಾ ಇದ್ದಾರೆ. ಇವರು 4ನೇ ಸುತ್ತಿ ಅಂದ್ರೆ ಉಳಿಕೆಯಾಗಿರುವಂಥ ಸೀಟ್ಗಳಿಗೆ ಕಾಯ್ತಾ ಇದ್ದಾರೆ. ತುಮಕೂರು ಡಿಸ್ಟಿಕ್ ನಮಗೆ 65 ಮಾರ್ಕ್ಸ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು 64 ಇದ್ದಾರೆ. ಅಂದ್ರೆ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ ಅನ್ಕೋಬಹುದು. ಅಂದ್ರೆ ಈ ವರ್ಷ ಜಾಸ್ತಿ ಕಾಂಪಿಟೇಷನ್ ಆಗಿದೆ, ಜಾಸ್ತಿ ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದಾರೆ, ಜಾಸ್ತಿ ಪರ್ಸೆಂಟೇಜ್ ಅನ್ನ ಮಾಡಿದ್ದಾರೆ. ಸೀಟ್ ಕಡಿಮೆ ಆಗ್ತಾ ಇದಾವೆ, ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ನೋಡಿ, ನಮ್ಮ ಮಗ 64 ಇದೆ, ಅವನಿಗೆ ಸೀಟ್ ಸಿಗಬಹುದಾ ಸರ್? ಧಾರವಾಡ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. 4ನೇ ಸುತ್ತಿಗೆ ಕಾಯ್ತಾ ಇದ್ದಾರೆ. ಇವರು ಕೂಡ ರೇಣುಕನ್ ಅವರು ಕೂಡ 49 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಇವರು ಕೂಡ 4ನೇ ಸುತ್ತಿಗೆ ಅಂದ್ರೆ ಉಳಿಕೆಯಾಗಿರೋ ಸುತ್ತಿಗೆ ಕಾಯ್ತಾ ಇದ್ದಾರೆ. ನೋಡಿ, ಉಳಿಕೆಯಾಗಿ ಸೀಟುಗಳ ಬಗ್ಗೆ ಗ್ಯಾರಂಟಿ ಕೊಡಕ್ ಬರುದಿಲ್ಲ. ಯಾಕಂದ್ರೆ ಸೀಟ್ ಇದ್ರೆ ಸೀಟ್ ಕೊಡ್ಬೋದು, ಸೀಟೇ ಇಲ್ಲ ಅಂದ್ಮೇಲೆ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಗೆ ಸೀಟ್ ಸಿಗದೇನೆ ಇರ್ಬೋದು. ಅದು ಏನಾಗುತ್ತೆ ಅಂದ್ರೆ ಕ್ಲೋಸ್, ಆ ಕಾಲೇಜದೇ ಆ ಸ್ಕೂಲದ ಮಾಹಿತಿ ಏನಾಗುತ್ತೆ, ಕ್ಲೋಸ್ ಆಗಿಬಿಟ್ಟಿರುತ್ತೆ. ಯಾಕಂದ್ರೆ ಸೀಟೇ ಇಲ್ಲ ಅಂದಮೇಲೆ ಅದು 4ನೇ ಸುತ್ತಿಗೂ ಬರುದಿಲ್ಲ, ಉಳಿಕೆಯಾಗಿರುವಂಥ ಸೀಟಿಗೂ ಕೂಡ ಬರುದಿಲ್ಲ. ಸೊ ಈಗ ನೀವು ಮಾಡಿರುವಂಥವ್ರು ಏನಂತಂದ್ರೆ, ನೀವು ಏನಾದರೂ ಫ್ರೀ ಇದ್ರೆ ಸೋಮವಾರ ದಿನ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಮತ್ತು ಇಂದಿರಾ ಗಾಂಧಿ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಸುತ್ತಮುತ್ತಲಿರುವಂತಹ ಸ್ಕೂಲ್ಗಳಿಗೆ ಹೋಗಿ ಮಾಹಿತಿಯನ್ನು ತಲೆ ಹಾಕ್ರಿ. ಸೀಟ್ ಉಳಿಕೆ ಅಂದ್ರೆ ಕನ್ಫರ್ಮೇಶನ್ ಮಾಡ್ಕೊಳ್ರಿ. ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ. ಉಳಿಕೆ ಆಗಿದೆ ಅಂತಂದ್ರೆ ಒಂದು ಧೈರ್ಯ ಬರ್ಬೋದು. ಇಲ್ಲಪ್ಪ ಅಂತಂದ್ರೆ ನೀವು ಟೆನ್ಷನ್ ಮಾಡ್ಕೊಂತೀರಾ. ಯಾಕಂತಂದ್ರೆ ಸೀಟ್ ಫುಲ್ ಆಗಿದ್ರೆ ಯಾಕೆ ಕಾಯಬೇಕು 4ನೇ ಸುತ್ತಿಗೆ, ಬೇರೆ ಏನಾದ್ರು ನೋಡ್ಕೋಬೋದಲ್ವಾ. ಸೊ ಹೀಗಾಗಿ ನೀವು ಯೋಚನೆ ಮಾಡಿ ಸಮೀಪದಲ್ಲಿರುವಂತ ನಿಮ್ಮ ತಾಲೂಕು ಜಿಲ್ಲೆಗಳಿಗೆ ಹೋಗಿ ಕೇಳಿ ಮಾಹಿತಿಯನ್ನು ಪಡ್ಕೊಳ್ಳಿ. ಸ್ಕೂಲ್ಗಳಲ್ಲಿ ಸೀಟ್ ಉಳಿದಿದೆಯಾ, ಯಾಕಂದ್ರೆ ನಮ್ಮ ವಿದ್ಯಾರ್ಥಿನಿಗೆ ಸೀಟ್ ಸಿಕ್ಕಿಲ್ಲ, ನಾವು 4ನೇ ರೌಂಡ್ಗೆ ಅಂದ್ರೆ ಉಳಿಕೆ ಸೀಟಿಗೆ ಕಾಯ್ತಾ ಇದ್ದೇವಿ ಅಂತ ಆ ಪ್ರಿನ್ಸಿಪಲ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ನಿಮಗೆ ಮಾಹಿತಿಯನ್ನ ಕೊಡ್ತಾರೆ.